ಯಾವುದು ಅದೇ ಕೇಳ್ಕೊಂಡು ಬಂದಿದ್ದಾರೆ. ಈಗ ಸಣ್ಣ ಪುಟ್ಟ ಇದರಲ್ಲಿ ಮಾಡ್ತಾಯಿದ್ರೆ ತೊಂದರೆ ಇರೋಲ್ಲ. ಈಗ ಯಾವುದೋ ಒಂದನ್ನು ಈಗ ಉದಾಹರಣೆಗೆ ನಾವು ಇವತ್ತು ನಮ್ಮ ಕಾಲನಿನಲ್ಲಿ ಗಣೇಶ ಹಬ್ಬ ಆಚರಣೆ ಮಾಡಬೇಕು ಅಂತೀವಿ. ಅವಾಗ ನಾವೇ ಒಂದು 4-5 ಜನ ಸ್ನೇಹಿತರು ಸೇರಿ ಒಂದು ಬಳಗ ಮಾಡ್ಕೊತೀವಿ. ಆದರೆ ಹೋಗಿ ಪೊಲೀಸ್ ಹತ್ರ ಹೇಳ್ತೀವಿ, ಹಿಂಗೆ ಒಂದು ಬಳಗ ಮಾಡ್ಕೊಂಡಿದ್ದೀವಿ, ನಾವು ಒಂದು ಗಣೇಶ ಆಚರಣೆ ಮಾಡ್ತಿದ್ದೀವಿ, ಮೆರವಣಿಗೆ ಇರ್ತದೆ, ಇಂಥ ಟೈಮಿಗೆ ಬಂದು ವಿಸರ್ಜನೆ ಮಾಡ್ತೀವಿ, ಅದು ಏನು ತೊಂದರೆ ಇಲ್ಲ. ವಾಟ್ ಎವರ್. ಈಗ ಇವ್ರು 100 ವರ್ಷದಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಹೆಂಗೆ ಮಾಡ್ತಾಯಿದ್ದಾರೆ ಅಂತ ಕೇಳಿ. ಆಮೇಲೆ ಪ್ರಶ್ನೆ ಇರೋದು ಬರೀ ಪಥಸಂಚಲನದಲ್ಲ, ಕಚೇರಿಗಳಿದೆ, ವಾಹನಗಳಿದೆ, ಎಲ್ಲ ಕಡೆ ನಾವು ರಿಲೀಫ್ ಮೆಟೀರಿಯಲ್ನ ಕಳಿಸ್ತೀವಿ. ಮೋಹನ್ ಭಾಗವತ್ ಅವರಿಗೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು, ಗೃಹ ಸಚಿವರಷ್ಟು ಸೆಕ್ಯೂರಿಟಿ ಕೊಟ್ಟಿದ್ದೀರಾ. ಏನಕ್ಕೆ ಕೊಟ್ಟಿದ್ದೀರಾ? ಯಾಕೆ ಕೊಟ್ಟಿದ್ದೀರಾ? ನಮ್ಮ ನಾಗರಿಕರ ತೆರಿಗೆ ಅವರ ಸೆಕ್ಯೂರಿಟಿ ಖರ್ಚು ಮಾಡ್ತಾಯಿದ್ದೀರಾ. ಯಾಕೆ ಖರ್ಚು ಮಾಡ್ತಾಯಿದ್ದೀರಾ ಅಂತ ಕೇಳಬಾರ್ದಾ ಸ್ವಾಮಿ? ನಾನು ಒಬ್ಬ ಜನಪ್ರತಿನಿಧಿಯಾಗಿ 6 ತಿಂಗಳಿಗೆ ಲೋಕಾಯುಕ್ತಕ್ಕೆ ನಾನು ಕೊಡಬೇಕಾ? ನನ್ನ ಸಂಬಳ ಎಷ್ಟು ಬಂದಿದೆ, ನನ್ನ ತೆರಿಗೆ ಎಷ್ಟು ಕೊಟ್ಟಿದ್ದೀನಿ, ನಾನು ಕೊಟ್ಟಿಲ್ಲ ಅಂದರೆ ನೀವೇ ಪ್ರಕಟಣೆ ಮಾಡ್ತೀರಲ್ಲ. ಈ 7ನೇ ತಿಂಗಳಿಗೆ ನೀವೇ ಹಾಕ್ತೀರ, ಈ ಶಾಸಕರು, ಈ ಸಂಸದರು ಲೋಕಾಯುಕ್ತಕ್ಕೆ ಅವರು ಆಸ್ತಿ ಇದು ಅವ್ರ ಸಂಪಾದನೆ ಎಷ್ಟು ಮಾಡಿದ್ದಾರೆ ಅಂತ ಅಫಿಡವಿಟ್ ಕೊಟ್ಟಿಲ್ಲ ಅಂತ ನೀವೇ ಹಾಕ್ತಿರಲ್ಲ. ಇವ್ರದ್ದು ಯಾಕೆ ಹಾಕಲ್ಲ? ಈಗ ಯಾವುದೇ NGO ಇರ್ಬೋದು, ನೀವು ರಿಜಿಸ್ಟರ್ ಆಗಿ ನಿಮ್ಮ ದೇಣಿಗೆ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಗಬೇಕಲ್ವಾ? ಕೊಡಬೇಕಲ್ಲ, ಎಲ್ಲರೂ ಕೊಡಬೇಕು. ಇವರಿಗೆ ಕೊಡೋಕ್ಕಿಲ್ಲ, ಇವರಿಗೆ ಯಾಕೆ ಅದು ಮಾನದಂಡ ಇಲ್ಲ? ವಿದೇಶದಿಂದ ಇದೆ ಅಂತ ಹೇಳ್ತಾರೆ, ಇಲ್ಲ ವಿದೇಶದಿಂದ ದುಡ್ಡು ಬರುತ್ತೆ ಅಂತ ಇದ್ದಾರೆ, ಸ್ವಯಂ ಸೇವಕರಿಂದ ಬರುತ್ತೆ ಅಂತ ಇದ್ದಾರೆ, ಬೇರೆ ಬೇರೆ ಸಂಸ್ಥೆಗಳಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರು ಕೊಡ್ತಾ ಇದ್ದಾರೆ, ಯಾರು ತೊಗೋತಾ ಇದ್ದಾರೆ, ಹೇಗೆ ಖರ್ಚು ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ. ಪ್ರಧಾನಮಂತ್ರಿ ಅವರು ಕೆಂಪುಕೋಟೆ ಅಂತ ಹೇಳ್ತಾರೆ, ಇದು ವಿಶ್ವದ ಅತ್ಯಂತ ದೊಡ್ಡ NGO. ನಾನು ಕೇಳ್ತಾ ಇರೋದು ಅದೇ, ವಿಶ್ವದ ಅತ್ಯಂತ ದೊಡ್ಡ NGO ಹೇಗೆ ನಡೀತಾ ಇದೆ ಸ್ವಲ್ಪ ಸಾರ್ವಜನಿಕರಿಗೆ ತಿಳಿಸಿ. ತಪ್ಪ? ಅದು ನನ್ನ ಹಕ್ಕಲ್ವಾ? ನಿಮ್ಮ ಹಕ್ಕಲ್ವಾ? ನನ್ನ ಹಕ್ಕು ಬಿಟ್ಬಿಡಿ, ನಿಮ್ಮ ಹಕ್ಕಲ್ವಾ? 200 ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದಾರೆ ಸ್ವಾಮಿ, ಸ್ಕೂಲ್ಗಳು ನಡೆಸ್ತಾ ಇದ್ದಾರೆ, ರಾಷ್ಟ್ರೋತ್ಥಾನ ಯೋಗ ಸೆಂಟರ್ಗಳು ನಡೆಸ್ತಾ ಇದ್ದಾರೆ, ಆಸ್ತಿ ಪಾಸ್ತಿ ಗಳಿಸ್ತಾ ಇದ್ದಾರೆ. ಯಾವ ಸಂಸ್ಥೆ ಮುಖಾಂತರ ಗಳಿಸ್ತಾ ಇದ್ದಾರೆ ಸ್ವಲ್ಪ ನೀವು ಆಲೋಚನೆ ಮಾಡಿ. ಇಲ್ಲ, ಈಗ SP ಅವ್ರು ನನಗೆ ಮಾಹಿತಿ ಕೊಟ್ಟಿದ್ದಾರೆ, ಅದು ಯಾರು ಮಾಡಿದ್ದಾರೆ ಇನ್ನೂ ಅದು ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬಂದಾಗ ನಾನು ನಿಮ್ಗೆ ತಿಳಿಸ್ತೀನಿ. ಈಗ ನೋಡಿ ಈಗ ಅದು ದೂರದಾರರು ಏನು ಕೊಟ್ಟಿದ್ದಾರೆ ಅದನ್ನು ಸ್ವೀಕಾರ ಮಾಡಿದ್ದೀವಿ ಅದನ್ನು. ಬಟ್ ನಾವು ಇನ್ವೆಸ್ಟಿಗೇಷನ್ ಆಗಲಾರ್ದೆ ನಾವು ಅದನ್ನು ಇವರೇ ಮಾಡಿದ್ದಾರೆ ಅವರೇ ಮಾಡಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ಇವ್ರು ಮಾಡಿರಬಹುದು, ಹೇಳೋಕ್ಕಾಗಲ್ಲ, ಆಶ್ಚರ್ಯ ಇಲ್ಲ. ಯಾಕಂದರೆ ನನಗೇ ಬೆದರಿಕೆ ಕೆರೆ ಹಾಕ್ತಾರೆ ಅಂದರೆ, ನನಗೇ ಮನೆಗೆ ಬಂದು ಹೊಡಿಬೋದು ಅಂದರೆ ಪಾಪ ಅವ್ರಿಗೆ ಬಿಡ್ತಾರಾ? ನಾನು ಈ ಘನ ಸರ್ಕಾರದ ಒಬ್ಬ ಮಂತ್ರಿಯಾಗಿ ನನಗೇ ಫೋನ್ ಮಾಡಿ ಇವರು ಹುಷಾರಾಗಿರಿ, ಮನೆಗೆ ಬಂದು ಈ ಕಟ್ಟರ್ಪಂಥಿಗಳು, ಈ ದೇಶಭಕ್ತರು ಬಂದು ಹೊಡಿತಾರೆ ಅಂತ ಹೇಳಿದ್ಮೇಲೆ ಪಾಪ ಇವರಿಗೂ ಬೆದರಿಕೆ ಇರೋದಿಲ್ವ? ಇದ್ದೇ ಇರ್ತದೆ. ಬಟ್ ಏನೇ ಇದ್ರೂ ಈ ಘಟನೆಯಲ್ಲಿ ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿ ತೊಗೊಂಡು ತಮ್ಗೆ ಮಾತಾಡ್ತೀನಿ. ನವೆಂಬರ್ನಲ್ಲಿ CM DKC ಅವರು ಆಗ್ತಾರೆ ಅಂತ ಇವರು ಜಮೀರ್ ಅಹಮದ್ ಅವರು ಹೇಳಿದ್ದಾರೆ. ಅವರಿಗೆ ಕೇಳಬೇಕಪ್ಪ, ನನಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ, ಶಾಸಕರು ಪಕ್ಷದ ಹೈಕಮಾಂಡ್ ಹೇಳಿದ್ರು ಈಗ ನಾನು ಹೇಳ್ತಾ ಇದ್ದೀನಲ್ಲ, ದಯವಿಟ್ಟು ನಂದು ಒಂದು ಮನವಿ, ನೀವು ಭಾಳ ವಿನಮ್ರತೆಯಿಂದ ಮಾಡ್ಕೊತಾ ಇದ್ದೀನಿ. 2 ದಿನ ನಿಮ್ಮ ಕ್ಯಾಮ್ರಾ ಸ್ವಿಚ್ ಆಫ್ ಮಾಡಿಬಿಟ್ರೆ ಆರಾಮಾಗಿ ಆಗ್ತಾಯಿದ್ರಿ. ಏನು ಗೊಂದಲ ಸೃಷ್ಟಿ ಮಾಡ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.